ದೇವಸ್ಥಾನ ಊಟಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ವೆಜ್ ಹೋಟೆಲ್ಸ್ ತೋರಿಸ್ತೀನಿ ನೋಡಿ. ಮಾಡಿಫೈಡ್ ಐಸೂಸು ನಂಬರ್ ಪ್ಲೇಟು ಇದೆ KS. ಮುಂದೆ ಎಲ್ಲಾದರೂ ಭಾರತ್ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ನೋಡಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡುವರು. ಕಾರ್ ಹಾಕೋರು ಫುಲ್ಲು ಹೊಸ ರೋಡ್ಸು. ಎಷ್ಟು ದೂರ ತನಕ ಇದೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಈಗ ಜಸ್ಟ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಈಗ ಜಸ್ಟ್ ಮನೆಯಿಂದ ಹೊರಟೆ. ಸೊ ಇವತ್ತಿನ ನಮ್ಮ ಪಯಣ ರಾಮೇಶ್ವರಂ ಕಡೆಗೆ. ಸೊ ಈಗ ಸಮಯ ಬಂದು ಬೆಳಗ್ಗೆ 4:15. ಸೊ ಬೆಳಗ್ಗೆ 3 ಗಂಟೆಗೆನೆ ಎದ್ದು ರೆಡಿಯಾಗಿ ಈಗ ಹೊರಟಿದ್ದೀನಿ. ನಮ್ಮ ಕೇರ್ ಫ್ರಮ್ ಜಾಮು ಬೆಳಗ್ಗೆನೆ. ಸೊ ನಮ್ಮ ಟ್ರಿಪ್ ಡೀಟೇಲ್ಸ್ ಕೊಡ್ತೀವಿ, ಏನು ನಮ್ಮ ಯಾವ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಸೊ ಇವತ್ತು ನಾವು ಹೊರಟಿದ್ದೀವಿ ಬ್ಯಾಂಗ್ಳೂರಿಂದ ಡೈರೆಕ್ಟ್ ರಾಮೇಶ್ವರಮ್. ಸೊ ಇದು ನಮ್ಮ 3 ಡೇಸ್ ಟ್ರಿಪ್ಪು. ಇವತ್ತು ರಾಮೇಶ್ವರಂ ತಲುಪಿ ರಾತ್ರಿ ದೇವ ದರ್ಶನ ಮಾಡಿ ರಾಮೇಶ್ವರಮಲ್ಲೇ ಇವತ್ತು ನಮ್ಮ ಸ್ಟೇ. ಆರಾಮಾಗಿ ರಾಮೇಶ್ವರಂ ಮಲ್ಕೊಂಡು ಬೆಳಗ್ಗೆ ಎದ್ದು ಧನುಷ್ಕೋಡಿ ನೋಡಿಕೊಂಡು ಅಲ್ಲಿಂದ ಸೀದಾ ನಾವು ಮಧುರೈಗೆ ವಾಪಸ್ ಬರ್ತೀವಿ. ಮಧುರೈಗೆ ಬಂದು ಮಧುರೈಯಲ್ಲಿ ಸ್ಟೇ ಮಾಡಿ ಸೊ ಸಾಯಂಕಾಲ ಮಧುರೈ ಮೀನಾಕ್ಷಿ ದೇವಸ್ಥಾನ ನೋಡಿಕೊಂಡು ನಾಳೆ ಮಧುರೈಯಲ್ಲಿ ಸ್ಟೇ ಆಗಿ ನಾಡಿದ್ದು ಬೆಳಗ್ಗೆ ಸೀದಾ ಬೆಂಗಳೂರು ಕಡೆಗೆ ಹೊರಟ್ಬಿಡ್ತೀವಿ. ಸೊ ಇದು ನಮ್ಮ ಐಟ್ನರಿ, ಇದು ನಮ್ಮ 3 ದಿನದ ಟ್ರಿಪ್ ಪ್ಲ್ಯಾನ್. ಸೊ ಬಂದ್ವಿ ಕರ್ನಾಟಕ ಬಾರ್ಡರು, ಟೋಲ್ ಪಾಸ್ ಮಾಡಿ ಸಿಗವ. ಲಾಸ್ಟ್ ಟೈಮ್ ಹೋಗ್ಬೇಕಾರೆ ನಮ್ಮ ಯೆಲ್ಲೋ ಕಲರ್ ಮೆಟ್ರೋ ಲೈನ್ ಸಿಕ್ಕಿಲ್ಲ ನೋಡಿ. ಈಗ ಬರ್ತಾ ಇದೆ ಮೆಟ್ರೋ, ಕಾಣಿಸುತ್ತೆ ನೋಡಿ. ಯಸ್, ಫೈನಲಿ ಮೆಟ್ರೋ ಅನ್ನು ನೋಡಿದ್ವಿ. ಫುಲ್ ಫಾಗಿ ಇದೆ. ಅಂದರೆ ಮಳೆ ಬರ್ತಾ ಇತ್ತು ನಾನು ಹೊರಟಾಗ. ನಮ್ಮ ಮನೆ ಹತ್ರ ಲೈಟಾಗಿ ಡ್ರಿಸಿಲ್, ಅಲ್ಲೂ ಒಂದು ಕಡೆ ಮಳೆ ಬಂದಿದ್ದು ನೋಡಿ. ಈ ಕಡೆ ಇನ್ನೇನು ನಾವು ಚೆನ್ನೈ ಬಾರ್ಡ್ರ್ ಎಂಟ್ರ್ ಆಗ್ತಾ ಫುಲ್ ಫಾಗಿ. ಬೆಳಗ್ಗೆ ಹೊತ್ತು ಎದ್ದು ಹೊರಡೋ ಮಜಾನೇ ಬೇರೆ. ಸಿಗೋಕ್ಕಿಂತ ಮುಂಚೆ ನಾವು ಬೆಂಗಳೂರು ದಾಟ್ಬಿಟ್ರೆ ಡೆಸ್ಟಿನೇಷನ್ ರೀಚ್ ಆಗ್ತೀವಿ, ಎಲ್ಲಿ ಏನು ಅಂತ ಆದಷ್ಟು ಬೇಗ. ಹಂಗೆ ಅಂದ್ಕೊಂಡು ಹೊರಟ್ರೆ ಬಟ್ ಜಾಮ್ ಇದೆ. ಇದು ನಮ್ಮ ಬೆಂಗಳೂರು ಹೊಸೂರು ಟೋಲು. ಇಲ್ಲಿಗೆ ನೋಡಿ ನಮ್ಮ ಕರ್ನಾಟಕದ ಬಾವುಟ ಕಾಣಿಸುತ್ತೆ ಒಂದು ಸ್ವಲ್ಪ ದೂರದಲ್ಲಿ. ನನಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ ನಮ್ಮ ಕರ್ನಾಟಕ ಫ್ಲಾಗ್. ಸೊ ಕರ್ನಾಟಕ ವಂದನೆಗಳು, ಕರ್ನಾಟಕಕ್ಕೆ ಅಂತಿಲ್ಲ, ಕರ್ನಾಟಕ ವಂದನೆಗಳು ಅಂತ ಕೊಟ್ಟವ್ರೆ. ಸೊ ಇಲ್ಲಿಂದ ಟೋಲ್ ರೋಡ್ ಸ್ಟಾರ್ಟ್, ತಮಿಳ್ನಾಡು ಎಂಟ್ರ್ ಆದ್ವಿ. ಹೊಸೂರು ಸ್ಟಾರ್ಟಿಂಗ್ ಇದು. ಹೊಟ್ಟೆ ಕಾವು ಅಂತ ಇದೆ. ಆ್ಯಸ್ ಯೂಶುವಲ್ A to B ಎಲ್ಲೋದ್ರು A to B ನಮ್ಮದು. A to B ಅಲ್ಲಿ ಬ್ರೇಕ್ಫಾಸ್ಟ್. ಸೊ ಐ ಥಿಂಕ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾವು A to B ರೀಚ್ ಆಗ್ತೀವಿ ಅನಿಸುತ್ತೆ. ಎಷ್ಟಾಗೋದು ಅಷ್ಟು ಕವರ್ ಮಾಡಿಬಿಡೋಣ ಆದಷ್ಟು ಬೇಗ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇದು ನಮಗೆ 10 to 11 hours ಡ್ರೈವು. ಹೇಳ್ದಂಗೆ ರೋಡಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಕೂಡ ಜಾಸ್ತಿ, ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ. ನೋಡವ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ಏನೇ ಆದರೂ ಅಟ್ಲೀಸ್ಟ್ ಒಂದು 5:30-6 ಗಂಟೆಗೆ ತಲುಪಿದ್ರೆ ನಾವು 8 ಗಂಟೆಗೆ ರಾಮೇಶ್ವರಂ ಟೆಂಪಲ್ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನಾವು ದರ್ಶನ ಮಾಡ್ಕೊಬಿಡ್ಬೇಕು ಇವತ್ತೇನೆ.
ಆಲ್ರೆಡಿ ಟ್ರಾಫಿಕ್ ಜಾಮ್ ಶುರು ಆಯಿತು, ಸ್ಲೋ ಮೂವಿಂಗು. ತೋರಿಸ್ತೀನಿ ನೋಡಿ, ಮಾಡಿಫೈಡ್ ಐಸುಜು ನಂಬರ್ ಪ್ಲೇಟು ಇದೆ KA04. ಎಷ್ಟು ಚೆನ್ನಾಗಿ ಬಾರಪ್ಪ. ಕ್ರೆಟಾದವ್ರದ್ದು ಒಂದು ಟ್ರೋಲ್ ಆಗಿತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಅವಾಗ ಫ್ಲೈಟ್ಗೆ ಅವ್ರು ಬಂದು ಆರನ್ ಮಾಡಿ ಸೈಡ್ ಹೊಡಿತಾರೆ ಅಂತ ನೋಡಿ. ಅಣ್ಣನೂ ಹಂಗೆ ಡಿಮಂಡಿ ಕೊಡ್ಬಿಟ್ಟು ಆರನ್ ಮಾಡ್ಕೊಂಡು ಹೋಯ್ತು. ದರ್ಶನ್ ಯಾವಾಗಪ್ಪ ಐಲಾಕ್ಸ್ ತಗೊಳ್ಳೋದು? ದರ್ಶನ್ ರೆಡಿ ಆಗಿದ್ದಾನೆ ಐಲಾಕ್ಸ್ ತಗೊಳಕ್ಕೆ. ನನ್ಗೊಂದು ರೌಂಡ್ ಕೊಟ್ಬಿಡಪ್ಪ ಸಾಕು, ಕೊಡ್ತಾನಂತೆ. ಬಿಟ್ಟು ಮೇಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ಅಷ್ಟೊತ್ತಿಗೆ, ಯಾವ್ದೋ ಮನೆ. ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ A2B ಕಾಣಿಸ್ತಾ ಇದೆ ನೋಡಿ ಮುಂದೆ, ಸ್ಟಾರ್ ಬಿರಿಯಾನಿ ಪಕ್ಕ. ಸೊ ಫುಡ್ ಕೋರ್ಟ್ ಥರ ಮಾಡಿದ್ದಾರೆ ಅಲ್ಲಿ. ನಾನು ಲಾಸ್ಟ್ ಟೈಮು ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ನಾನು ಇಲ್ಲೇ ನಿಲ್ಸಿದ್ದು ತಿಂಡಿಗೆ. ಸೊ ಇನ್ನೇನು 7:10 ಆಗ್ತಾ ಇದೆ. ತಿಂಡಿ ತಿಂದ್ಬಿಟ್ಟು ಹೊರಟ್ಬಿಟ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಬ್ರೇಕ್ ತಗೊಳಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಎಲ್ಲರೂ ಬೆಳಗ್ಗೆ ಬೇಗಿರೋದ್ರಿಂದ ಹೊಟ್ಟೆ ಹಸಿತಾ ಇದೆ ಅಂತಾರೆ. ದರ್ಶನ್ಗೆ ಏನಪ್ಪ ಇನ್ನೊಂದು 80 ಕಿಲೋಮೀಟರ್ಸ್ ಹೋಗೋಣ ಅಂದರೆ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ. ಸರಿ ಕಣಪ್ಪ ಆಯ್ತು, ಅವ್ನಿಗೆ ಯಾಕೆ ಬೇಜಾರು ಮಾಡೋದು ಅಂತ ನಿಲ್ಲಿಸಿ ಗೊತ್ತಾಯ್ನಿ. ಅಣ್ಣ ಲಾರಿಯವರು ಫಾಸ್ಟಾಗಿ ಬಂದರು, ಅದಕ್ಕೆ ನಮ್ಮ ರೂಢ ಎದ್ರುಕೊಂಡು ಕಾರು ಅಂದರು, ಅಲ್ಲ ಅದು ಲಾರಿ ಅಂತ ಹೋಗ್ತಾ ಇದೆ. ಚೋಬೇ ಹೋಟೆಲಿನ ವ್ಯೂ. A2B ಇದು ನಮ್ಮ ಬ್ರೇಕ್ಫಾಸ್ಟ್, ಇವತ್ತಿನ ಬ್ರೇಕ್ಫಾಸ್ಟ್. ಸದ್ಯಕ್ಕೆ ಇಡ್ಲಿ ವಡೆ ಹೇಳಿದ್ದೀವಿ ತಿಂಡಿ A2Bಯಲ್ಲಿ. ಟ್ರಿಪ್ನ ಸಿಹಿಯೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಕೇಸರಿ ಬಾತ್ ತರಿಸಿದ್ದೀವಿ, ಬಾಯಿ ಸಿಹಿ ಮಾಡಿಕೊಳ್ಳೋಣ ಅಂತ. ಇದು ದರ್ಶನ್ ಪೊಂಗಲ್ ಜೊತೆಗೆ ಬೆಳ್ಳು ಕಾಣ್ತಾವನೆ. ಮುಂದೆ ಎಲ್ಲಾದರೂ ಭಾರತ್ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ನೋಡಿ ಪೆಟ್ರೋಲ್ ಹಾಕಿಕೊಂಡು ಹೊರಡುವರು. ಕಾರ್ ಹಾಕೋರು ಫುಲ್ಲು ಹೊಸ ರೋಡ್ಸು. ಎಷ್ಟು ದೂರ ತನಕ ಇದೇ ಥರ ಇದೆ ಅಂತ ನೋಡೋಣ. ಆಯಿತು, ತಿಂಡಿಗೆ ಒಂದು 40 ಮಿನಿಟ್ಸ್ ಬ್ರೇಕ್ ಮಾಡಿ ತಿಂಡಿ ಮುಗಿಸ್ಕೊಂಡು ಜಸ್ಟ್ ಹೊರಟ್ವಿ. ಮುಂದೆ ಫ್ಯೂಯಲ್ ಹಾಕ್ಸ್ಬೇಕು, ನೈಟೇ ಹಾಕ್ಸ್ಬಿಟ್ಟು ನಿಲ್ಸೋಣ ಅಂತ ಅಂದ್ಕೊಂಡ್ವಿ. ಸೊ ಮರ್ತೋಯ್ತು. ಬ್ರೇಕ್ ತಗೊಂಡಿದ್ದೀವಿ, ಇಲ್ಲಿ ನಿಲ್ಸಿದ್ದೀವಿ ಹೈವೇಯಲ್ಲಿ. ಒಂದು 10-15 ಮಿನಿಟ್ಸ್ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಪಯಣ ಶುರು ಟುವರ್ಡ್ಸ್ ರಾಮೇಶ್ವರಂ. ಬಿಸಿಲು ನೋಡಿ ಹೆಂಗಿದೆ, ಬಿಸಿ 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 ಬಿಸಿ. ಬೇವಿನ ಮರದ ಕೆಳಗಡೆ ಆರಾಮಾಗಿ ನಿಲ್ಲಿಸ್ಬಿಟ್ಟು ಕೂತಿದ್ದೀವಿ ಒಂದು ಸ್ವಲ್ಪ ಹೊತ್ತು. ಬ್ರೇಕ್ ತಗೊಂಡು ಹೊರಟು ಆಲ್ರೆಡಿ ನಾವು 1 ಅವರ್ ಆಯಿತು. ಇನ್ನೇನು ದಿಂಡಿಗಲ್ ಐ ಥಿಂಕ್ ಒಂದು 15-20 ಕಿಲೋಮೀಟ್ರ್ ಇರ್ಬೋದು. ಮಧುರೈ ಇನ್ನೊಂದು 89. ಸೊ ಟೈಮ್ 12 ಗಂಟೆ ಆಯಿತು. ಬೆಳಗ್ಗೆ 7:30 ತಿಂಡಿ ಮಾಡಿದ್ವಿ. ಜೊತೆಗೆ ನೋಡೋಣ ದಿಂಡಿಗಳಲ್ಲಿ 12:30 ಯಾವ ಲೊಕೇಶನ್ ಯಾವ ಹೋಟ್ಲು ಫಸ್ಟ್ ಸಿಗುತ್ತೋ ಅಲ್ಲಿ ನಿಲ್ಸಿ ತಿಂಡಿ ಮಾಡೋಣ ಅನ್ಕೊಳ್ದೆ. ನೋಡಿ ಬೆಟ್ಟ ಏನು ಸಗದ ಕಾಣ್ತಾ ಇದೆ. ಬಿಸಿಲು 34 ಡಿಗ್ರಿ ಇದೆ. ಮಧುರೈ 88 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ದಿಂಡಿಗಲ್ ರೀಚ್ ಆಗಿ ಹೇಳಿದ 12:30 ಫಸ್ಟ್ ಹೋಟೆಲ್. 12:30 ಯಾವ್ದು ಫಸ್ಟ್ ಹೋಟೆಲ್ ಬರುತ್ತೋ ಆ ಹೋಟ್ಲಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ನೆಕ್ಸ್ಟ್ ರಾಮೇಶ್ವರಂ ಕಡೆಗೆ. ಈ ಕಡೆ ನಾವು ಕರೂರ್ ದಾಟಿದ್ಮೇಲೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು, ಹಾಗೆ ಬಿಸಿನೂ ಜಾಸ್ತಿ ಆಯಿತು. ಸೊ ಬೆಳಗ್ಗೆ ನಾವು ಹೊರಟಿದ್ದ ಟೈಮ್ ಎಲ್ಲರೂ ಸ್ಕೂಲು ಕಾಲೇಜಸ್ಸು ಕೆಲಸಕ್ಕೆ
ಹೋಗೋ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಗಾಡಿಗಳು ರೋಡಲ್ಲಿ ತುಂಬ ಟ್ರಾಫಿಕ್ ಕಾಣಿಸ್ತಾ ಇತ್ತು. ಈ ಕಡೆ ಬಂದ್ವಲ್ಲ ಲಾಂಗ್, ಇನ್ನೇನು ಟೈಮು ಮಧ್ಯಾಹ್ನ ಟೈಮ್ ಆಯಿತು. ಸೊ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಸ್ಕೂಲ್ ಕಾಲೇಜ್ ಸೇರ್ಕೊಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ರೋಡು ಫ್ರೀ ಆಗಿದೆ. ಟ್ರಾವೆಲ್ ಮಾಡೋರು ಅವ್ರು ಮಾತ್ರ ಓಡಾಡ್ತಿದ್ದಾರೆ. ರೈ ಇಲ್ಲಿಂದ ಏನೋ 40 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಸೊ ಇಲ್ಲೇ ಹೊರ್ತಿದ್ದಂಗೆ ಟೆಂಪಲ್ ಸಿಟಿ ಅಂತ ಹೋಟ್ಲು. ಸೊ ಇಲ್ಲೇ ನಿಲ್ಸಿದ್ವಿ, ಇಲ್ಲೇ ಊಟ ಮಾಡ್ಕೊಂಡು ಹೊರಡೋದು. ಟೆಂಪಲ್ ಸಿಟಿ ಏನೇ ರೀಚ್ ಆದ 40 ಕಿಲೋಮೀಟರ್ಸ್ ಅಷ್ಟೇ. ಊಟ ಮಾಡ್ಕೊಂಡು ಹೋಗವ. ಸಿಗಾಬಟ್ಟೆ ಬಿಸಿಲು, ಏನು ಸಾಕಾಗಿದೆ ನೋಡಿ. ಸೀಟಿಂಗ್ AC ಹಾಲ್ ಚೆನ್ನಾಗಿ ಮಾಡೋರು. ಇದು ನಮ್ಮ ಊಟದ ಮೆನ್ಯೂ. ಟೆಂಪಲ್ ಸಿಟಿ ಹೋಟೆಲಲ್ಲಿ ಪಾಪಡ್. ಮಧುರೈ ಎಂಟ್ರಿ ಆದ್ವಿ. ಫುಲ್ ಜಾಮು ಶಿವ. ಸಿಟಿ ಒಳಗಿಂದ ಹೋಗಿ ಮೇನ್ ರೋಡ್ ಕನೆಕ್ಟ್ ಆಗಬೇಕು. ಆ್ಯಕ್ಚುಲಿ ರಾಮೇಶ್ವರಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಮಧುರೈ ಸಿಟಿ ಒಳಗೆ ಎಂಟ್ರಿ ಆಗಿ ಸೊ ಅಲ್ಲಿಂದ ಡಿವಿಯೇಷನ್ ಸಿಗುತ್ತೆ. ಮುಂದೆ ರಾಮೇಶ್ವರಂ ರೈಟ್ ಆ ರೋಡ್ ತಗೋಬೇಕು. ಊಟ ಮಾಡಿ ಹೊರಟು ಬಂದು ಸಿಟಿ ಒಳಗೆ ಎಂಟ್ರಿ ಆಗಿ ಆಲ್ರೆಡಿ ಒಂದು 15-20 ನಿಮಿಷ ಆಯಿತು. ಇನ್ನು ಇಲ್ಲಿ ಸಿಟಿ ಒಳಗೆ ಸುತ್ತಾ ಇದ್ದೀವಿ. ಐ ಥಿಂಕ್ ಹೈವೇ ಇನ್ನೊಂದು 5-6 ಕಿಲೋಮೀಟ್ರ್ ಇರ್ಬೋದು. ಸೊ ನಮಗೆ ಇಲ್ಲಿಂದ ರಾಮೇಶ್ವರಂ ತೋರಿಸ್ತಾ ಇದೆ 171 ಕಿಲೋಮೀಟರ್ಸ್. ಅಂಡ್ ನಾವು ರೀಚ್ ಆಗೋದು 5 ಗಂಟೆ 25 ನಿಮಿಷ. ಇವ್ರು ನೋಡಿ ಏನು ಅರ್ಜೆಂಟ್, ಅಲ್ಲಿ ಜಾಗನೇ ಇಲ್ಲ, ಮುಗಿಸ್ಕೊಂಡು ಹೋಯ್ತು. 5:25ಗೆ ರೀಚ್ ಆಗ್ತೀವಿ ರಾಮೇಶ್ವರಂ. ರಾಮೇಶ್ವರಂಗೆ ಈಗ ಇಲ್ಲಿಂದ ಲೆಫ್ಟ್ ಸ್ಟ್ರೈಟ್ ಹೋದ್ರೆ ಅದು ತೂತುಕುಡಿ ಮತ್ತೆ ಇದಕ್ಕೆ ಹೋಗುತ್ತೆ, ತಿರುನಲ್ವೇಲಿ ಕನ್ಯಾಕುಮಾರಿಗೆ. ನಾವು ಲೆಫ್ಟ್ ತಗೊಂಡ್ವಿ. ಸೊ ನೋಡ್ಬೋದು ರಾಮೇಶ್ವರಂ 49, ಧನುಷ್ಕೋಡಿ 68. ಫೈನಲಿ ಬೆಳಗ್ಗೆ ಎಷ್ಟು ಎದ್ದು 3 ಗಂಟೆಗೆ ಎದ್ದು ರೆಡಿಯಾಗಿ 4:15 ಹೊರಟು ಎಲ್ಲರೂ ಪಿಕ್ ಮಾಡಿಕೊಂಡು ನಾವು ಬೆಂಗಳೂರು ಬಿಟ್ಟಾಗ 5:15 ಏನೋ ಆಗಿತ್ತು, 5:15, 5:15. ಅವಾಗಿಂದ ಈಗ ಟೈಮು 4:13. ಕಂಟಿನ್ಯೂಸ್ ಡ್ರೈವ್ ಮಾಡ್ತಾನೆ ಇದ್ದೀವಿ, ಬ್ರೇಕ್ಸ್ ತಗೊಂಡು. ಅದು ಮಿನಿಮಮ್ ಬ್ರೇಕ್ಸು. ಈಗ 1 ಅವರ್ ತೋರಿಸ್ತಾ ಇದೆ ಇಲ್ಲಿಂದ 52 ಕಿಲೋಮೀಟರ್ಸು. ಸೊ 5:18ಗೆ ರೀಚ್ ಆಗ್ತೀವಿ ಅಂತ. ಈಗ ನಾವು ಹೋಗ್ಬೇಕಾರೆ ಅಲ್ಲಿ ಪಂಬನ್ ಬ್ರಿಡ್ಜ್ ಹತ್ರ ನಿಲ್ಲಿಸಿ ಅಲ್ಲೊಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಹೋಗೋಷ್ಟರೊಳಗೆ 5:36 ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ಇದು ಹೋಟೆಲ್ಗೆ ಹಾಕಿರೋದು. ಹೋಟೆಲ್ ಡೆಸ್ಟಿನೇಷನ್ಗೆ ರೀಚ್ ಆಗೋದೊಂದು 5:18 ಅಂತ ತೋರಿಸ್ತಾ ಇದೆ. ಕ್ರೌಡು ಇದೆಯಾ ಏನೋ ಗೊತ್ತಿಲ್ಲ. ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಇವತ್ತೇ ಹೋಗಿ ರೀಚ್ ಆಗಿ 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಬೆಳಗ್ಗೆ ಆರಾಮಾಗಿ ಧನುಷ್ಕೋಡಿ ನೋಡ್ಕೊಂಡು ಸೀದಾ ಮಧುರೈಗೆ ಹೋಗ್ಬಿಡೋಣ ಅಂತ ನೋಡೋಣ. ಹೋದ್ಮೇಲೆ ಏನಾಗುತ್ತೆ ಸದ್ಯ ಇಲ್ಲೇನು ಮಳೆ ಇಲ್ಲ, ಬಿಸಿಲಿದೆ. ಸೊ ಅವಾಗ ಏನೂ ತೊಂದರೆ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇವತ್ತು ಫ್ರೈಡೇ, ಜಾಸ್ತಿ ಜನ ಇವತ್ತು ನೈಟ್ ಬಂದು ಹಾಲ್ಟ್ ಆದರೆ ಇವತ್ತು ಥರ್ಸ್ಡೇ, ಯಾವಾಗಲೂ ಫ್ರೈಡೇ ಮೋಡಲ್ಲೇ ಇರ್ತೀವಿ. ಸೊ ನಾಳೆ ಬರ್ತಾರೆ ಎಲ್ಲ, ಹಾಗಾಗಿ ಇವತ್ತು ಅಷ್ಟು ಜನ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಗ್ಬೋದು ದರ್ಶನ ಬೇಗ. ಸೊ ಅದಕ್ಕೆ ನೈಟೇ ದರ್ಶನ ಮಾಡಿಬಿಟ್ರೆ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಧನುಷ್ಕೋಡಿ ನೋಡ್ಕೊಂಡು ಸೀದಾ ಮಧುರೈ ಕಡೆಗೆ. ಬೀಚ್, ರಾಮೇಶ್ವರಂ ಬೀಚ್ ನೋಡಿ. ರಾಮೇಶ್ವರಂ ಎಂಟ್ರಿ ಆಗ್ತಿದ್ದಂಗೆ ಬೀಚ್ ಕಾಣಿಸ್ತು. ಬಲ್ಗಡೆ ಎರಡು ಕಡೆನೂ ಫುಲ್ ಖುಷಿ ಆಗೋಯ್ತು ನೋಡಿದ ತಕ್ಷಣ. ಬ್ಲೂ ಸಿ.
ಬ್ರಿಡ್ಜ್ ಹತ್ರ ಬಂದ್ವಿ. ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿದು ಹೊಸ ಬ್ರಿಡ್ಜ್ ಹಳೆ ಬ್ರಿಡ್ಜ್ ಎರಡು ತೋರಿಸ್ತೀನಿ. ಸೂರ್ಯಾಸ್ತ ನೋಡಿ, ಇದು ನಾವು ಬಂದಿದ್ ರೋಡು. ಕಾಣಿಸ್ತಾ ಇದೆಯಾ ಪಂಬನ್ ಬ್ರಿಡ್ಜು ನೋಡಿ. ಈ ಕಡೆ ಕಾಣ್ತಾ ಇರೋದು ಮೊದಲನೇದು ಬಂದು ಹಳೇದು, ಆ ಕಡೆದು ಬಂದು ಹೊಸ ಬ್ರಿಡ್ಜು ನೋಡಿ, ತೋರಿಸ್ತೀನಿ. ಸಾಕಾದ ಕಾಣ್ತಾ ಇದೆ ನೋಡಿ. ಜೀವನ ಸಾರ್ಥಕ ಆಯ್ತು ಅನಿಸ್ತಾ ಇದೆ. ಸೊ ಅದೇನಲ್ಲಿ ನಮಗೆ ಹೊಸ ಬ್ರಿಡ್ಜ್ ಹಳೆ ಬ್ರಿಡ್ಜ್ ಮಧ್ಯೆ ಕಾಣಿಸ್ತಾ ಇದೆ ನೋಡಿ ಗೇಟ್. ಸೊ ಬೋಟ್ ಬಂದಾಗ ಓಪನ್ ಮಾಡ್ತಾರೆ ಅಂತಾರಲ್ಲ, ಸೊ ಅದೇ ಅದು. ಟ್ರೈನ್ ಬರ್ತಾ ಇದೆ ನೋಡಿ ಹೊಸ ಟ್ರ್ಯಾಕಲ್ಲಿ. ಸೊ ನಾನು ಫಸ್ಟ್ ಟೈಮ್ ಬಂದಾಗ ಹಳೆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಿದ್ದು ನೋಡಿದೆ, ಹೊಸ ಟ್ರ್ಯಾಕಲ್ಲಿ ಬರ್ತಾ ಇದೆ. ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ಅಲ್ಲಿಂದ ನೋಡಿ, ಹೊಸ ಟ್ರ್ಯಾಕಲ್ಲಿ ಬರ್ತಾ ಇದೆ. ಸಗದ ಕಾಣಿಸ್ತಾ ಇದೆ. ಗಾಳಿ ವಿಪರೀತ ಇದೆ, ಬ್ರಿಡ್ಜ್ ಅಳ್ಳಾಡ್ತಾ ಇದೆ. ಓ ಎಲೆಕ್ಟ್ರಿಕ್ ಟ್ರೈನು. ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಏನ್ ಸಗದ ಕಾಣಿಸ್ತಾ ಇದೆ ನೋಡಿ. ಸ್ಲೋ ಆಗಿ ಹೋಗ್ತಾ ಇದೆ. ಇದು ನೋಡಿ, ಇದು ಹಳೆ ಬ್ರಿಡ್ಜು, ಅದು ಹೊಸ ಬ್ರಿಡ್ಜು. ಓಹೋ, ಮಕ್ಕಳೆಲ್ಲ ಫುಲ್ ಖುಷಿಯಾಗಿ ಕಿರಿಚ್ತಾವ್ರೆ. ಪಾಸ್ ಆಯ್ತು ಟ್ರೈನು. ಸಾಕಾದಾಗ ಕಾಣಿಸ್ತಾ ಇದೆ. ಹೊರಡವ, ಇಲ್ಲಿ ಫ್ಲೈಓವರ್ ಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಬಿಡಲ್ಲ ಅವರು. ಸೊ ನಾವು ನಿಲ್ಸಿದ್ವಿ ಫೋಟೋ ತೆಗಿಯೋಣ ಅಂತ, ಹಾಗೆ ವಿಡಿಯೋ ಮಾಡೋಣ ಅಂತ, ನಿಮ್ಗಳಿಗೂ ತೋರ್ಸವ ಅಂತ ವಿಡಿಯೋ ಮಾಡಿದ್ವಿ. ಫೋಟೋಸ್ ಆಯಿತು. ಪೊಲೀಸವ್ರು ಬಂದು ಬೈಯೋಕ್ಕಿಂತ ಮುಂಚೆ ಹೊರಡೋಣ ಅಂತ ನೋಡ್ತಾ ಇದ್ದೀವಿ. ಹೊರಡ್ಬಿಡ್ತೀವಿ. ಯಾವ್ದಪ್ಪ ನಮ್ಮ ಹೋಟೆಲ್? ಲೈಟ್ ಉರಿತೈತೆ ಎಲ್ಲ. ಅಶೋಕನ ಉದ್ದು ಬರ್ದಿರುತ್ತೆ, ಅಶೋಕ ಅಂತ ಒಂದೊಂದು ಲೆಟರ್. ಹಾಂ, ಕಾಣಿಸ್ತಾ ಇದೆ ನಿಂದೆ ಮೇಲೆ. Your destination is on the left. ಬಂದು ಹೊತ್ತಲ್ಲ ಅಶೋಕ ನೋಡಿ. ಇದೆ ಇವತ್ತಿನ ನಮ್ಮ ತಂಗುದಾಣ. ಇಲ್ಲಿ ಏನಕ್ಕೆ ಮಾಡಿದ್ ನಾವು ಅಂದ್ರೆ ಕಾರ್ ಪಾರ್ಕಿಂಗ್ ಫಸ್ಟ್ ಇಂಪಾರ್ಟೆಂಟ್ ಅಂತ. ದೇವಸ್ಥಾನದ ಒಳಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಅದು ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡೋದು. ಗೋಪುರ, ರಾಮೇಶ್ವರಂ ಶಿವನ ಗೋಪುರ.
ಊಟಕ್ಕೇನು ತೊಂದರೆ ಇಲ್ಲ, ಎಲ್ಲ ವೆಜ್ ಹೋಟೆಲ್ಸ್ ಇದೆ ನೋಡಿ. ರೂಮ್ಸ್ ಹೋಟೆಲ್ ನಾವು ಮಿಸ್ ಮಾಡ್ಕೊಂಡ್ವಿ, ನಾರ್ತ್ ಗೇಟ್ ಸೌತ್ ಗೇಟ್ ಅಂತ ಹೋಯ್ತಾ ಇದ್ವಿ. ಇದು ನಮ್ಮ ಊಟ, ರಾತ್ರಿ ಊಟ. ದೋಸೆ, ಇದು ಗೀ ದೋಸೆ, ಇದು ಮಸಾಲೆ ದೋಸೆ, ಇದು ಆನಿಯನ್ ದೋಸೆ. ಅರ್ಧ ತಿನ್ಬಿಟ್ಟವ್ರೆ, ಅಡ್ಜಸ್ಟ್ ಮಾಡ್ತೀವಿ.